ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಕಾಂತಲಕ್ಷ್ಮಿ ಮನೆಯಲ್ಲಿ ಯಾರು ಊಟ ಮಾಡದೆ ಸುಮ್ಮನೆ ಕೂತಿರ್ತಾರೆ. ಕಾಂತಲಕ್ಷ್ಮಿಗೆ ಗೌರಿದೇ ಚಿಂತೆ ಆಗಿರುತ್ತೆ. ಅಯ್ಯೋ, ನನ್ನ ಮಗಳು ಅಲ್ಲಿ ಊಟ ಮಾಡಿದ್ಲೋ ಇಲ್ಲೋ, ಅಲ್ಲಿ ಅವಳ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ತುಂಬಾನೇ ಚಿಂತೆ ಮಾಡ್ಕೊಂಡು ಕೂತಿರ್ತಾಳೆ. ಆಗ ವೀರಣ್ಣ, ಯಾಕೆ ಚಿಂತೆ ಮಾಡ್ತೀಯಾ? ಅವ್ರಲ್ಲ ತುಂಬಾ ದೊಡ್ಡ ಮನುಷ್ಯರು, ಒಳ್ಳೆಯವರು, ನನ್ನ ಮಗಳನ್ನ ಅವರು ಚೆನ್ನಾಗಿ ನೋಡ್ಕೋತಾರೆ, ನೀನೇನೋ ತಲೆ ಕೆಡಿಸ್ಕೋಬೇಡಕ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಗೌರಿಗೆ ಅತ್ತೆ ಸರಿತಾ ಷರತ್ನ ಹಾಕಿರ್ತಾಳೆ. ಒಂದ್ ವೇಳೆ ನೀನ್ ಈ ಮನೇಲಿ ಇರ್ಬೇಕಂದ್ರೆ ನಿಮ್ ತವ್ರ ಮನೆಯವ್ರ ಜೊತೆಗೆ ನೀನ್ ಯಾವುದೇ ತರದ ಸಂಬಂಧನ ಇಟ್ಕೋಬಾರ್ದು ಅಂತ ಹೇಳಿರ್ತಾಳೆ. ಸರಿತಾ ಅತ್ಗೆ ಸ್ವಲ್ಪ ಯೋಚನೆ ಮಾಡಿ, ಅಲ್ಲ ತವ್ರ ಮನೆ ಸಂಬಂಧ ಕಳ್ಕೊಂಬ ಅಂದ್ರೆ ಅವಳು ಹೇಗೆ ಕಳ್ಕೊಳಕ್ ಸಾಧ್ಯ? ಯಾಕಂದ್ರೆ ಪಾಪ ಅವರು ಬೆಳೆಸಿರೋರು ಅಂದ್ಮೇಲೆ ಅವ್ರನ್ನ ಬಿಟ್ಟು ಬದುಕೋಕೆ ಹೇಗಾಗತ್ತೆ? ಸ್ವಲ್ಪ ಯೋಚನೆ ಮಾಡಿ ನಿಮ್ ನಿರ್ಧಾರನ ನೀವು ಹೇಳಬೇಕು. ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ಈ ತರ ಅಧಿಕಾರನ ಚಲಾಯಿಸಬಾರ್ದು ಅಂತ ಹೇಳ್ತಾ ಇರುವಾಗ, ಸುಮ್ಮನಿರು ಚಂಚಲ, ನಿನಗೆ ಗೊತ್ತಾಗಲ್ಲ. ಇವಳು ಹೇಳ್ತಾ ಇರೋದು ನೋಡಿದ್ರೆ ಇವ್ರ ತವ್ರ ಮನೆಯವ್ರದೇ ಎಲ್ಲ ತಪ್ಪು, ಇವಳದೇನು ತಪ್ಪಿಲ್ಲ ಅಂತ ಹೇಳಿದ್ಮೇಲೆ ತಪ್ಪು ಮಾಡಿರೋರು ಈ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರು ಈ ಮನೆಗೆ ಬರಬಾರ್ದು, ನೀನ್ ಆ ಕಡೆ ಹೋಗ್ಬಾರ್ದು ಅಷ್ಟೇ, ಯೋಚನೆ ಮಾಡು ಅಂತ ಜೋರಾಗಿ ದಬಾಯಿಸೋಕೆ ಶುರು ಮಾಡ್ತಾಳೆ. ಹೌದು ಅತ್ತೆ, ನೀವು ಹೇಳ್ತಾ ಇರೋದು ಕರೆಕ್ಟೇ. ಯಾಕಂದ್ರೆ ಒಬ್ಬ ತಾಯಿಯಾಗಿ ನೀವು ಕರೆಕ್ಟ್ ಆಗಿ ನಿರ್ಧಾರ ತಗೊಂಡಿದ್ದೀರಾ. ನಿಮ್ ನಿರ್ಧಾರನ ನಾನು ಗೌರವಿಸ್ತೀನಿ. ಅದಕ್ಕೆ ನಾನು ಒಂದ್ ನಿರ್ಧಾರ ಮಾಡಿದೀನಿ. ಯಾವುದೇ ಕಾರಣಕ್ಕೂ ನಿಮ್ ಷರತ್ತನ್ನ ನಾನು ಒಪ್ಕೊಳ್ಳೋದಿಲ್ಲ. ನನ್ ಖುಷಿಗೋಸ್ಕರ, ನನ್ ಸ್ವಾರ್ಥಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನ ದೂರ ಮಾಡಿ ಈ ಮನೇಲಿ ಬಂದು ಬದುಕೊಳ್ಳೋದು ನನಗ್ ಬೇಕಾಗಿಲ್ಲ. ಯಾಕಂದ್ರೆ ಅವರು ನನಗೆ ತುತ್ತು ಕೊಟ್ಟು ಬೆಳೆಸ್ತವ್ರು, ತಾವು ಊಟ ಮಾಡಿಲ್ಲ ಅಂದ್ರು ನಮಗೆಲ್ಲ ತುತ್ತಿಟ್ಟು ಪ್ರೀತಿಯಿಂದ ಸಾಕ್ತವ್ರು, ಅಂತವ್ರಿಗೆ ನಾನು ಅವಮಾನ ಮಾಡೋಕೆ ಆಗಲ್ಲ. ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಈ ಮನೇಲಿ ಇರಲ್ಲ ಅಂತ ಹೇಳಿ ಅಜ್ಜ ಅಜ್ಜಿ ಆಶೀರ್ವಾದನ ತಗೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಪ್ರಪಂಚದ ಪುಟ್ಟ ಹುಡುಗಿ ಅಂತ ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ, ನನಗೆ ನಮ್ಮ ತವ್ರ ಮನೆಯವ್ರನ್ನ ಬಿಟ್ಟು ಬದುಕೋಕ್ ಆಗಲ್ಲ ಅಂತ ಹೇಳಿ ಗೌರಿ ಆಚೆ ಹೋಗ್ತಾ ಇರ್ತಾಳೆ. ಹಾಗೆ ಗೌರಿ ನಡ್ಕೊಂಡು ಹೋಗ್ತಾ ಇರುವಾಗ ಅವ್ರಪ್ಪ ಆಡಿರೋ ಕೆಲವೊಂದು ಮಾತುಗಳು ಅವಳಿಗೆ ನೆನಪಿಗೆ ಬರುತ್ತೆ. ಅಲ್ಲಮ್ಮ ಗೌರಿ, ಯಾವುದೇ ಕಾರಣಕ್ಕೂ ನೀನು ಆ ಮನೆಯಿಂದ ಆಚೆ ಬರಬಾರ್ದು. ಆ ಹೊಸಲು ನಿನಗೆ ಲಕ್ಷ್ಮಣ್ ರೇಖೆ ಇದ್ದಾಗೆ, ಒಂದ್ಸಾರಿ ಅದನ್ನ ದಾಟಿದ್ರೆ ಮತ್ತೆ ಯಾವತ್ತೂ ಅದನ್ನ ಒಳಗಡೆ ಹೋಗಕ್ ಆಗಲ್ಲಮ್ಮ. ಅದಕ್ಕೆ ನೀನು ಯೋಚನೆ ಮಾಡಿ ನಿರ್ಧಾರನ ತಗೋಬೇಕು, ಸಿಟ್ಟಲ್ಲಿ ಯಾವುದೇ ನಿರ್ಧಾರನ ತಗೋಬಾರ್ದು ಅಂತ ಅವರಪ್ಪ ಹೇಳಿರ್ತಾನೆ. ಅದನ್ನೆಲ್ಲ ನೆನೆಸ್ಕೊಂಡು ಗೌರಿ ಒಂದ್ ನಿರ್ಧಾರನ ಮಾಡ್ತಾಳೆ. ಇನ್ನೇನು ಕಾಲು ಹೊಸಲಲ್ಲಿ ಆಚೆ ಇಡ್ಬೇಕು ಅನ್ನೋ ಅಷ್ಟರಲ್ಲಿ ಕಾಲ್ನ ವಾಪಸ್ ತಗೊಂಡು ಹಿಂದಕ್ಕೆ ತಿರುಗಿ ಬರ್ತಾಳೆ. ಗೌರಿ ಹಿಂದಕ್ಕೆ ತಿರುಗಿ ಬಂದದ್ದನ್ನ ನೋಡಿ ಎಲ್ರು ಶಾಕ್ ಆಗ್ತಾರೆ. ಏನಿದು, ಹೋಗ್ತೀನಿ ಅಂತ ಹೇಳಿ ಆಚೆ ಹೋಗ್ತಾ ಇದ್ಲು, ಆದ್ರೆ ಮತ್ತೆ ಇವಾಗ ಬಂದ್ಬಿಟ್ಲು ಅಂತ ಕೆಲವೊಬ್ರು ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ. ಆಗ ಸರಿತಾ, ಏನ್ ಮಾಡ್ತಾ ಇದೀಯ ನೀನು? ಅಲ್ಲ, ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದೆ, ಆದ್ರೆ ಬಂದು ಇದೇನಿದು ದೀಪ ಹಚ್ತಾ ಇದೀಯಾ? ನಿನ್ನ ನೀನು ಏನೇ ಅನ್ಕೊಂಡಿದೀಯಾ ಅಂತ ಜೋರಾಗಿ ದಬಾಯಿಸ್ತಾಳೆ ಸರಿತಾ. ಇಲ್ಲ ಅತ್ತೆ, ನಾನ್ ನಿರ್ಧಾರ ಮಾಡಾಯ್ತು, ಇದು ನನ್ನೆಲ್ಲ, ಇದೇ ನನ್ ಕುಲ ಅಂತ. ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ, ಈ ಮನೆ ಸೊಸೆಯಾಗಿ. ಯಾಕಂದ್ರೆ ನಿಮ್ ಸಿಟ್ಟು ಕಡಿಮೆ ಆಗೋವರೆಗೂ ನಿಮ್ ಹೇಳಿದ ಮಾತನ್ನ ನಾನು ಕೇಳ್ಕೊಂಡಿರ್ತೀನಿ. ಯಾಕಂದ್ರೆ ಪ್ರಕೃತಿನೇ ಬದಲಾಗೋ ಇಂಥ ಪ್ರಪಂಚದಲ್ಲಿ ಮನುಷ್ಯರು ಬದಲಾಗಲ್ವಾ? ಹಾಗೇನೆ ನೀವು ಒಂದಲ್ಲ ಒಂದಿನ ಬದಲಾಗ್ತೀರಾ. ಅವಾಗ ನಮ್ ತವ್ರ ಮನೆಯವರು ಬಂದೇ ಬರ್ತಾರೆ, ಅಲ್ಲಿವರೆಗೂ ನಾನು ಕಾಯ್ತೀನಿ ಅತ್ತೆ ಅಂತ ಹೇಳ್ತಾಳೆ. ಏನೇ ನೀನು ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ಅಷ್ಟೆಲ್ಲ ಮಾತಾಡ್ದೆ ಅಂತ ಮತ್ತೆ ಅತ್ತೆ ಬೈಯೋಕ್ ಶುರು ಮಾಡ್ತಾಳೆ. ಈ ಕಡೆ ಮನೇಲಿ ಕಾಂತಲಕ್ಷ್ಮಿಗೆ ಯೋಚನೆ ಆಗಿ ಹೋಗ್ಬಿಡುತ್ತೆ. ಅಯ್ಯೋ, ಏನಿದು, ಯಾಕೋ ನನ್ನ ಮನಸ್ಸು ಸಮಾಧಾನ ಅನ್ನಿಸ್ತಾ ಇಲ್ಲ. ಅಲ್ಲಿ ಪಾಪ ಗೌರಿ ಹೇಗಿದ್ದಾಳೋ ಏನೋ, ರೀ ನಾವೆಲ್ಲ ಹೋಗಿ ಅವಳ ನೋಡ್ಕೊಂಬರೋಣವಾ ಅಂತ ಹೇಳ್ತಾ ಇರ್ತಾಳೆ. ಆಗ ಚಿನ್ನು, ಏನಮ್ಮ ಇಷ್ಟೆಲ್ಲ ಮಾಡಿ ಮತ್ತೆ ಅಲ್ಲಿಗೆ ಹೋಗ್ತೀಯಾ? ಯಾವ ಮುಖ ಇಟ್ಕೊಂಡು ಹೋಗ್ತೀಯಮ್ಮ? ಬೇಡಮ್ಮ ಹೋಗೋದು, ನಾವು ಹೋದ್ರೆ ಅಕ್ಕನಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾ ಇರುವಾಗ, ಇಲ್ಲ ಕಣೆ, ನನ್ಗೆ ಯಾಕೋ ಗೌರಿ ಹತ್ರ ಮಾತಾಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತ ಫೋನ್ನ ಮಾಡ್ತಾಳೆ. ಆ ಕಡೆ ಫೋನ್ ರಿಂಗ್ ಆಗೋದನ್ನ ಕಂಡು, ಗೌರಿ ನಿಂಗೆ ಫೋನ್ ಬರ್ತಾ ಇದೆ ಅಂತ ಹೇಳಿ ಮನೆಯವರು ಗೌರಿಗೆ ಫೋನ್ನ ತಂದು ಕೊಡ್ತಾರೆ. ಫೋನ ರಿಸೀವ್ ಮಾಡಿ ಗೌರಿ, ಹಲೋ ಅಮ್ಮ ಅಂತ ಹೇಳ್ತಾಳೆ. ಅದನ್ನ ಕೇಳಲಿಕ್ಕ ಅಂತ, ಓ ಗೌರಿ, ಹೇಗಿದೆಯಾ ಕಣೆ, ಚೆನ್ನಾಗಿದೆಯೇನೆ, ಊಟ ಮಾಡಿದೆಯೇನೆ, ಅವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ ಅಂತ ಕೇಳ್ತಾ ಇರ್ತಾಳೆ. ಆಗ ಸರಿತಾ ಬಂದು ಫೋನ್ನ ಕಿತ್ಕೊಂಡ್ಬಿಡ್ತಾಳೆ. ಈ ಕಡೆ ಕಾಂತಲಕ್ಷ್ಮಿಗೆ ಸಿಕ್ಕಾಪಟ್ಟೆ ಭಯ ಶುರು ಆಗ್ಬಿಡುತ್ತೆ. ಅಯ್ಯೋ, ಇದೇನ್ರಿ, ಗೌರಿ ಫೋನ್ನ ಕಟ್ ಮಾಡ್ಬಿಟ್ಲು ರೀ, ನಾನು ಅಲ್ಲಿಗೆ ಬಂದು ನಿನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಮೋಸ್ಟ್ಲಿ ಅದಕ್ಕೆ ಇರ್ಬೋದು. ಅವಳಿಗೆ ನಾನು ಅಲ್ಲಿ ಹೋಗೋದು ಇಷ್ಟ ಇಲ್ಲ ಅನ್ಸುತ್ತೆ, ಅವಳು ನನಗೆ ಕ್ಷಮಿಸೇ ಇಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ. ಆಗ ವೀರಣ್ಣ, ನೀನ್ ಅನ್ಕೊಂಡಿರ್ತಾರ ಏನು ಇರಲ್ಲ, ಹೊಸ ಜಾಗ ಅಲ್ವಾ, ಅಲ್ಲಿ ಯಾವ ಪರಿಸ್ಥಿತಿ ಇದ್ದಾಳೋ, ಯಾವ ಜಾಗದಲ್ಲಿ ಇದ್ದಾಳೋ ಏನೋ, ನೀನ್ ಆ ಥರ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾನೆ. ಆಗ ಸರಿತಾ ಫೋನ್ನ ಕಿತ್ಕೊಂಡು,
ಏನಿದು ಇವಾಗ ತಾನೇ ಏನ್ ಹೇಳ್ದೆ, ತವ್ರ ಮನೆ ಸಂಬಂಧನೇ ಬೇಡ ಅಂತ ಹೇಳ್ದೆ, ಆದ್ರೆ ಇವಾಗ ಫೋನಲ್ಲಿ ಮಾತಾಡ್ತಾ ಇದೀಯಾ? ಇನ್ಮೇಲೆ ಈ ಫೋನಲ್ಲೂ ನೀನು ಮಾತಾಡಬಾರ್ದು. ನೀನ್ ಈ ಮನೇಲಿ ಹೇಗ್ ಸೈಲೆಂಟ್ ಆಗ್ತೀಯೋ ಹಾಗೆ ನಿನ್ ಫೋನು ನನ್ನ ಹತ್ರನೇ ಸೈಲೆಂಟ್ ಆಗುತ್ತೆ. ಈ ಫೋನು ಇನ್ಮೇಲೆ ಸ್ವಿಚ್ ಆಫ್ ಆಗುತ್ತೆ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾಳೆ. ಈ ಕಡೆ ಕಾಂತಲಕ್ಷ್ಮಿ, ಏನ್ರಿ ಇದು, ಅವಾಗ ನೋಡಿದ್ರೆ ಫೋನ್ನ ಕಟ್ ಮಾಡ್ಬಿಟ್ಲು, ಆದ್ರೆ ಇವಾಗ ಸ್ವಿಚ್ ಆಫೇ ಬರ್ತಾ ಇದೆ ರೀ. ಅವಳು ಹೇಗಿದ್ದಾಳೋ ಏನೋ ರೀ, ಹೋಗ್ ಬರೋಣ ಅಂತ ಕೇಳ್ತಾಳೆ. ಬೇಡಮ್ಮ ಬೇಡ, ನೀನ್ ಇವಾಗ ಮಾಡಿರೋದೇ ಸಾಕು, ಇನ್ಮೇಲೆ ಮತ್ತೇನ್ ಮಾಡ್ತೀಯೋ ಏನೋ, ಸುಮ್ನೆ ಸ್ವಲ್ಪ ಹೊತ್ತು ತಣ್ಣಗಿದ್ದು ಬಿಡು ಅಂತ ವೀರಣ್ಣ ಹೇಳ್ತಾನೆ. ಈ ಕಡೆ ಗೌರಿಗೆ ತುಂಬಾನೇ ಬೇಜಾರಾಗತ್ತೆ. ಅಲ್ಲ, ಅಮ್ಮ ಫೋನ್ ಮಾಡಿದ್ಲು, 2 ಮಾತು ಮಾತಾಡೋಕೆ ಬಿಡ್ಲಿಲ್ಲ ಈ ಅತ್ತೆ ಅಂತ ಮನ್ಸಲ್ಲೇ ಹೊರಗ್ತಾ ನಿಂತ್ಕೋತಾಳೆ. ಈ ಕಡೆ ಚಂಚಲ, ಅಲ್ಲ ಅದ್ಕೆ ನಿಮಗೆ ನೀವು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸ್ತಾ ಇದೀಯಾ? ಪಾಪ ಈ ಹುಡುಗಿ ಅಮಾಯಕಳ ತರ ನಿಂತ್ಕೊಂಡಿದ್ದಾಳೆ, ನಿಮ್ ಮನಸ್ಸು ಚುರುಕಂತ ಇಲ್ವಾ? ಎಂತ ಮನ್ಸತಿ ನಿಮ್ದು ಅಂತ ಹೇಳೋಕೆ ಶುರು ಮಾಡ್ತಾಳೆ. ಏ ಚಂಚಲ, ನೀನು ಗೊತ್ತಾಗಲ್ಲ, ನೀನ್ ಸುಮ್ನೆ ಇರು ಅಂತ ಹೇಳಿದಾಗ, ಯಾಕೆ ಗೊತ್ತಾಗಲ್ಲ ಅತ್ತಿಗೆ? ಯಾಕಂದ್ರೆ ನಾನು ಇವಳು ಸ್ಥಾನದಲ್ಲಿ ನಿಂತಿದ್ದೆ, ಅವಾಗ ನನ್ ಪರವಾಗಿ ಮಾತಾಡೋಕೆ ಯಾರೋ ಇದ್ದಿದ್ದಿಲ್ಲ. ಆ ಕಷ್ಟ ನರಕ ನನಗೆ ಗೊತ್ತು ಅಂತ ತನ್ನ ಹಳೆ ಫ್ಲಾಶ್ ಬ್ಯಾಕ್ನ ಅಲ್ಲಿ ನೆನಪು ಮಾಡ್ಕೋತಾ ಇರ್ತಾಳೆ. ಆಗ ವಿವೇಕ್, ಏನತ್ತೆ ನೀವು? ಅಲ್ಲ, ನೀವು ನಮ್ ಪರವಾಗಿ ಮಾತಾಡ್ತೀರಾ ಅಂತಂದ್ರೆ ಇವಳು ಪರವಾಗಿ ಮಾತಾಡ್ತಾ ಇದ್ದೀರಾ? ಇವ್ರ ಮನೆಯವರು ಏನೆಲ್ಲ ಮಾಡಿದ್ರು ಅಂತ ನೀವೇ ಕಣ್ಣಾರೆ ಕಂಡಿದ್ದೀರಾ, ಆದ್ರೂ ಇವಳು ಪರವಾಗಿ ಮಾತಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅತ್ತೆ ಅಂತ ಚಂಚಲಾಗೆ ಹೇಳ್ತಾನೆ. ಆಗ ಚಂಚಲ ಮನಸ್ಸಲ್ಲೇ, ಏನು ನನಗ್ ಬುದ್ಧಿ ಹೇಳ್ತಾ ಇದ್ದೀರಾ? ನೋಡ್ತಾ ಇರು, ಇವಳನ್ನ ಮುಂದೆ ಇಟ್ಕೊಂಡು ನಿಮಗೆಲ್ಲ ನಾನು ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಇನ್ಮೇಲೆ ಅಸಲಿ ಆಟ ಶುರು ಆಗುತ್ತೆ, ನೋಡ್ತಾ ಇರಿ, ವೇಟ್ ಅಂಡ್ ವಾಚ್ ಅಂತ ಮನ್ಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.